ಪರಪ್ಪನಗ್ರಹಾರ ಜೈಲಿನ ಬಳಿ ಈಗಾಗಲೇ ತಲುಪಿದ್ದಾಗಿದೆ ದರ್ಶನ್ ಮತ್ತು ಸಂಗಡಿಗರು. ದರ್ಶನ್ ಪ್ರಕರಣದಲ್ಲಿ ಪರಪ್ಪನಗ್ರಹಾರ ತಲುಪಿದಂತ ದರ್ಶನ್ ಅಂಡ್ ಗ್ಯಾಂಗ್ ಅಂದ್ರೆ ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನಗ್ರಹಾರ ತಲುಪಿದ ದರ್ಶನ್ ಮತ್ತು ಗ್ಯಾಂಗ್ ಈಗಾಗಲೇ ಎಸ್ಎಂಎಂ ಕೋರ್ಟ್ನಿಂದ ಸಾಗಿ ಹೊಸೂರು ರಸ್ತೆ ಮೂಲಕ ಪರಪ್ಪನಗ್ರಹಾರ ಒಂದು ಜೈಲಿನ ಬಳಿ ತಲುಪಿದ್ದಾರೆ. ಎರಡನೇ ಬಾರಿಗೆ ಪರಪ್ಪನಗ್ರಹಾರ ಜೈಲು ಪಾಲಾಗ್ತಿರುವಂತಹ ದರ್ಶನ್ ಪರಪ್ಪನಗ್ರಹಾರ ತಲುಪಿದ್ದಾರೆ. ದರ್ಶನ್ ಮತ್ತು ಉಳಿದಂತವರು ಪ್ರದೋಷ್ ಹಾಗೇನೆ ವಿನಯ್ ಜೊತೆಗೆ ಧನರಾಜ್ ನಾಲ್ವರನ್ನು ಕೂಡ ಈಗ ಪರಪ್ಪನಗ್ರಹಾರ ತಲುಪಿಸಲಾಗಿದೆ. ದರ್ಶನ್ ಮತ್ತು ಗ್ಯಾಂಗ್ ಏನಿದ್ದಾರೆ ಈಗ ತಲುಪಿದ್ದಾರೆ. ಕೋರ್ಟ್ನಿಂದ ಎಸ್ಎಂಎಂ ಕೋರ್ಟ್ನಿಂದ ಈಗ ಪರಪ್ಪನಗ್ರಹಾರ ಜೈಲಿಗೆ ಕಳಿಸಲಾಗಿದೆ. ಇನ್ನೇನು ಜೈಲಿನ ಒಳಕ್ಕೆ ಎಂಟ್ರಿ ಆಗೋದು ಒಂದೇ ಬಾಕಿ. ಅವರ ಪರವಾಗಿರುವಂಥ ವಕೀಲರು ಕೂಡ ಮಾತನಾಡ್ತಾ ಇದ್ರು, ನಾವು ಒಂದಷ್ಟು ಆಕ್ಷೇಪವನ್ನು ಸಲ್ಲಿಸಿದ್ದೀವಿ, ರಿಟ್ ಅರ್ಜಿ ಸಲ್ಲಿಸಿದ್ದೀವಿ ಅಂತ. A2 ದರ್ಶನ್ ಮೊಬೈಲ್ ಪರಿಶೀಲನೆಗೆ ಕೋರ್ಟ್ ಅನುಮತಿ ನೀಡಿದೆ. A9 ಧನರಾಜ್, A10 ವಿನಯ್, A14 ಪ್ರದೋಷ್ ಮೊಬೈಲ್ ಸದರಿ ಮೊಬೈಲ್ ಅನ್ಸೀಲ್ ಮಾಡಿ ಪರಿಶೀಲನೆಗೆ ಕೋರ್ಟ್ನಿಂದ ಅನುಮತಿ ಸಿಕ್ಕಿದೆ. A2 ದರ್ಶನ್ ಮೊಬೈಲ್ ಪರಿಶೀಲನೆಗೆ ಕೋರ್ಟ್ ಪರ್ಮಿಷನ್ ಅನ್ನು ಕೊಟ್ಟಿದೆ. ಹಾಗೇನೆ ಉಳಿದಂತ ಮೂವರು ಕೂಡ A9 ಧನರಾಜ್, A10 ವಿನಯ್ ಹಾಗೇನೆ A14 ಪ್ರದೋಷ್ ಮೊಬೈಲ್ ಅನ್ನ ಅನ್ಸೀಲ್ ಮಾಡಿ ಪರಿಶೀಲನೆ ಮಾಡೋಕೆ ಅನುಮತಿ ಸಿಕ್ಕಿರೋದು. A2 ದರ್ಶನ್ ಮೊಬೈಲ್ ಪರಿಶೀಲನೆಗೆ ಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ. A9 ಧನರಾಜ್ ಹಾಗೇನೆ A10 ವಿನಯ್, A14 ಪ್ರದೋಷ್ ಇವರೆಲ್ಲರ ಮೊಬೈಲ್ ಅನ್ಸೀಲ್ ಮಾಡಿ ಚೆಕ್ ಮಾಡೋದಕ್ಕೆ ಈಗ ಪೊಲೀಸರಿಗೆ ಅನುಮತಿ ಸಿಕ್ಕಿದೆ ಕೋರ್ಟ್ ಕಡೆಯಿಂದ. ಇದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈ ಕ್ಷಣದ ಒಂದು ಅಪ್ಡೇಟ್ ನಿಮಗೆ ನೀಡ್ತಾ ಇರೋದು, ಡೆವಲಪ್ಮೆಂಟ್ ಏನಾಗಿದೆ ಅಂತ. ಈಗ ಮೊಬೈಲ್ ಪರಿಶೀಲನೆ ಸಂಬಂಧಪಟ್ಟಾಗ ಅಂದ್ರೆ ಅನ್ಸೀಲ್ ಮಾಡಿ ಚೆಕ್ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ A2 ದರ್ಶನ್ ಮೊಬೈಲ್ ಪರಿಶೀಲನೆಗೆ ಈಗ ಅವಕಾಶವನ್ನು ಕಲ್ಪಿಸಲಾಗಿದೆ. ಇದು ಜೈಲಿಗೆ ಎಂಟ್ರಿ ಆದಂಥ ಸಂದರ್ಭ, ಜೈಲಿನ ಕ್ಯಾಂಪಸ್ ಏನಿದೆ ಅಲ್ಲಿ ಎಂಟ್ರಿ ಆಗಿರುವಂಥ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. A2 ದರ್ಶನ್ ಮೊಬೈಲ್ ಪರಿಶೀಲನೆಗೆ ಒಂದು ಕಡೆ ಅನುಮತಿ ಸಿಕ್ಕಿದೆ ಅನ್ನೋ ಅಪ್ಡೇಟ್ ಜೊತೆಗೆ ಈಗ ಪರಪ್ಪನಗ್ರಹಾರ, ಇನ್ನೊಂದು ಕಡೆ ದರ್ಶನ್ ಪ್ರಕರಣದಲ್ಲಿ ಕೋರ್ಟ್ಗೆ ಮಾಹಿತಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ನ್ಯಾಯಾಲಯಕ್ಕೆ ಸಲ್ಲಿಸಿದಂಥ ಮಾಹಿತಿ ಟಿವಿ9 ಲಭ್ಯವಾಗಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಸಾಕ್ಷಿದಾರರಿಗೆ, ಕೇಸ್ನ ಸಾಕ್ಷಿದಾರ ಯಾರಿದ್ದಾರೆ ಅವರಿಗೆ ದರ್ಶನ್ ಸಹಚರರಿಂದ ಬೆದರಿಕೆ ಇದೆ ಅನ್ನೋದು. ಬೆದರಿಕೆ ಬಗ್ಗೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ, ದೂರು ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ರಮೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ರಮೇಶ್, ಈಗ ನಾವು ಗಮನಿಸ್ತಾ ಇದ್ದೀವಿ ಇವತ್ತು ಏನೇನು ಆಗ್ತಿದೆ ಅಂತ. ಒಂದು 24ನೇ ಎಸ್ಎಂಎಂ ಕೋರ್ಟ್ಗೆ ಬಂದಂತ ಸಂದರ್ಭ ಅದಾದ್ಮೇಲೆ ಏನೆಲ್ಲ ಡೆವಲಪ್ಮೆಂಟ್ ಒಳಗಾಗಿದೆ? ಅವಿನಾಶ್, ಇವತ್ತು ಕೋರ್ಟ್ಗೆ ಪೊಲೀಸರು ರಿಮಾಂಡ್ ಅಪ್ಲಿಕೇಶನ್ ಅನ್ನ ಹಾಕಿದ್ದಾರೆ. ಅದರಲ್ಲಿ ಬಹಳಷ್ಟು ಮಹತ್ವದ ಅಂಶಗಳನ್ನ ಪೊಲೀಸರು ಬಹಿರಂಗಪಡಿಸಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಕೇಸ್ನ ಸಾಕ್ಷಿಗಳಿಗೆ ದರ್ಶನ್ ಬೆಂಬಲಿಗರಿಂದ ಬೆದರಿಕೆ ಇದೆ ಅಂತೇಳಿ ಈಗ ದೂರು ಕೂಡ ದಾಖಲಾಗಿದೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ನಲ್ಲಿ ಈಗ ದರ್ಶನ್ ಬೆಂಬಲಿಗರ ವಿರುದ್ಧ ದೂರು ದಾಖಲಾಗಿದೆ. ಈ ಬಗ್ಗೆ ಪೊಲೀಸರು ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ರಿವೀಲ್ ಆಗಿದೆ. ಅದೇ ರೀತಿ ಈಗ ದರ್ಶನ್ ಸಹಚರರ ನಡುವೆನೇ ಈಗ ಭಿನ್ನಾಭಿಪ್ರಾಯಗಳು ತಲೆದೋರಿದೆ ಅನ್ನೋದು ಪತ್ತೆ ಆಗಿದೆ. ಅಂದ್ರೆ ಈಗ ಈ ಕೇಸಲ್ಲಿರುವಂತಹ ಆರೋಪಿಗಳ ಮೇಲೆ ದರ್ಶನ್ ಜೊತೆಗಿರುವಂತಹ ಆರೋಪಿಗಳು ಹಲ್ಲೆ ನಡೆಸುವಂತ ಸಾಧ್ಯತೆ ಇದೆ. ಹೀಗಾಗಿ ಈ ಕೇಸ್ನಲ್ಲಿರುವಂತಹ ಕೆಲವು ಆರೋಪಿಗಳನ್ನ ತುಮಕೂರು ಜೈಲಿಗೆ ವರ್ಗಾವಣೆ ಮಾಡಿ, ಯಾಕಂದ್ರೆ ಒಂದೇ ಕಡೆ ಇಟ್ರೆ ಅಂದ್ರೆ ಪರಪ್ಪನಗ್ರಹಾರದಲ್ಲೇ ಇಷ್ಟು ಜನ ಆರೋಪಿಗಳನ್ನ ಇಟ್ರೆ ಒಂದು ಗುಂಪು ಮತ್ತೊಂದು ಗುಂಪಿನ ಮೇಲೆ ಹಲ್ಲೆ ನಡೆಸುವಂತ ಸಾಧ್ಯತೆ ಇದೆ. ಹೀಗಾಗಿ ಕೆಲವರನ್ನ ತುಮಕೂರು ಜೈಲಿಗೆ ವರ್ಗಾವಣೆ ಮಾಡಿ ಅಂತ ಕೇಳಿ ಮನವಿಯನ್ನು ಕೂಡ ಮಾಡಿದ್ದಾರೆ. ಇದಕ್ಕೆ ಕಾರಣ ಏನಂತಂದ್ರೆ ಅವರು ನೀಡಿರಬಹುದಾದಂತಹ ಸಾಕ್ಷ್ಯಗಳು ಅಥವಾ ಅವ್ರು ನೀಡಿರಬಹುದಾದಂತಹ ಹೇಳಿಕೆಗಳು ಇದು ದರ್ಶನ್ ವಿರುದ್ಧ ಇದೆ ಅನ್ನುವಂತ ಕಾರಣಕ್ಕೋಸ್ಕರ ದರ್ಶನ್ ಪರ ಇರುವಂತಹ ಆರೋಪಿಗಳು ಮತ್ತೆ ಜೈಲಿನಲ್ಲಿರುವಂತಹ ಕೈದಿಗಳು, ಸಹ ಕೈದಿಗಳು ಯಾರಿದ್ದಾರೆ, ವಿಚಾರಣಾಧೀನ ಕೈದಿಗಳು, ಅವರು ಹಲ್ಲೆ ಮಾಡುವಂತ ಸಾಧ್ಯತೆ ಇದೆ. ಹೀಗಾಗಿ ಅವರನ್ನ ಬೇರೆ ಜೈಲಿಗೆ ಇಡಬೇಕು, ತುಮಕೂರು ಜೈಲಿಗೆ ಅವ್ರನ್ನ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಕೂಡ ಮನವಿ ಮಾಡಿದ್ದಾರೆ. ಜೊತೆಗೆ ಈ ಕೇಸ್ನಲ್ಲಿ ಈಗಾಗಲೇ ದರ್ಶನ್ ಮೊಬೈಲ್ ಅನ್ನ ಸೀಸ್ ಮಾಡಿದ್ದಾರೆ. ಜೊತೆಗೆ ಸೀಸ್ ಮಾಡಿ ಅದರಲ್ಲಿರುವಂತಹ ಡಾಟಾವನ್ನ ಪರಿಶೀಲನೆ ಮಾಡೋದಕ್ಕೆ ಈಗಾಗಲೇ ಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ ಅನ್ನುವಂತ ಮಾಹಿತಿ ಕೂಡ ಈ ಒಂದು ರಿಮಾಂಡ್ ಅಪ್ಲಿಕೇಶನ್ ಅಲ್ಲಿ ಇದೆ. ಹೀಗಾಗಿ ಇದರ ಒಂದು ಪರಿಶೀಲನೆ ಕೂಡ ನಡೆಯುತ್ತೆ. ಇದರಲ್ಲಿ ಯಾರ್ಯಾರಿಗೆ ಫೋನ್ ಮಾಡಿದ್ರು ಅನ್ನೋದು ಕೂಡ ಒಂದು ಮಾಹಿತಿ ಕೆಲವೇ ದಿನಗಳಲ್ಲಿ ಪತ್ತೆ ಆಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಈ ಕೇಸ್ನಲ್ಲಿ ಬಟ್ಟೆಗಳನ್ನ ಅಂದ್ರೆ ಈಗ ಮೃತ ಬಟ್ಟೆಗಳನ್ನ ಇವರು ಬದಲಾಯಿಸಿದ್ದಾರೆ. ಅಂದ್ರೆ ರೇಣುಕಾಸ್ವಾಮಿಯ ಬಟ್ಟೆಗಳನ್ನ ಇವರು ಬದಲಾಯಿಸಿರೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗಿದೆ. ಮತ್ತೆ ಬಟ್ಟೆಗಳನ್ನ ಬದಲಾಯಿಸಿದಲ್ದೇನೆ ಬೇರೆ ಬೇರೆಯವ್ರ ಮುಖಾಂತರ ಆ ಬಟ್ಟೆಗಳನ್ನ ಡಿಸ್ಪೋಸ್ ಮಾಡೋದಕ್ಕೂ ಕೂಡ ಇವರು ಪ್ರಯತ್ನ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಸಾಕ್ಷಿ ಕೂಡ ಲಭ್ಯ ಆಗಿದೆ. ಪ್ಯಾಂಟ್ ಅನ್ನ ಯಾರು ಎಸ್ತಿದ್ರು ಆ ವ್ಯಕ್ತಿ ಕೂಡ ಈಗ ಸಾಕ್ಷಿಯಾಗಿ ಹೇಳಿಕೆಯನ್ನ ದಾಖಲು ಮಾಡಿದ್ದಾನೆ. ಹೀಗಾಗಿ ಈ ಕೇಸ್ನಲ್ಲಿ ಯಾವ ಸಾಕ್ಷಿಗಳಿದ್ರು ಅವ್ರಿಗೂ ಬೆದರಿಕೆ ಇರೋದ್ರಿಂದಲೇ ಈಗ ಮತ್ತೊಂದು FIR ದಾಖಲಾಗಿದೆ ಅಂತ ಹೇಳ್ಬೋದು. ಜೊತೆಗೆ ಈ ಕೇಸ್ನಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಇತ್ಯಾದಿಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಮತ್ತೆ ಈಗ ಸರ್ವಿಸ್ ಪ್ರೊವೈಡರ್ಸ್ ಗಳಿಂದಲೂ ಕೂಡ ಮಾಹಿತಿಯನ್ನು ತಗೊಳ್ಳೋದಕ್ಕೆ ಮತ್ತೆ ಈ ಮೊಬೈಲ್ ನ ಆಕ್ಸೆಸ್ ಮಾಡೋದಕ್ಕೆ, ಜೊತೆಗೆ ಈಗ ರೇಣುಕಾಸ್ವಾಮಿ ಮೊಬೈಲ್ ಇದುವರೆಗೂ ಸಿಕ್ಕಿಲ್ಲ ಮತ್ತೆ ಅವನು ರಾಜಕಾಲುವೆಯಲ್ಲಿ ಅದನ್ನ ಎತ್ತಿರೋದ್ರಿಂದ ಅದನ್ನ ಹೊಸ ಸಿಮ್ ತಗೊಂಡು ಅದರ ಡಾಟಾನ
ಮತ್ತೆ ಆಕ್ಸೆಸ್ ಮಾಡೋದಕ್ಕೆ ಕೂಡ ಅನುಮತಿಯನ್ನ ಕೊಟ್ಟಿದೆ. ಹೀಗಾಗಿ ಅದನ್ನು ಕೂಡ ಪಡ್ಕೊಳ್ಳೋದಕ್ಕೂ ಎಲ್ಲಾ ಪ್ರಯತ್ನವನ್ನು ಮಾಡ್ತಾ ಇದೀವಿ ಅನ್ನುವಂತ ಮಾಹಿತಿಯನ್ನ ಕೂಡ ಈ ಒಂದು ರಿಮೈಂಡ್ ಅಪ್ಲಿಕೇಶನ್ ಅಲ್ಲಿ ಹೇಳಿದ್ದಾರೆ. ಹೀಗಾಗಿ ಬಹಳಷ್ಟು ಅಂಶಗಳು ಈ ಒಂದು ಅಪ್ಲಿಕೇಶನ್ ಇದೆ. ಜೊತೆಗೆ ಕೆಲವೊಂದು ಏನ್ ವೆಬ್ಸೈಟ್ ಅಂದ್ರೆ ಡಾಟಾನ ಇವ್ರು ಯೂಸ್ ಮಾಡೋದು, ಕೆಲವೊಂದು ವೆಬ್ಸೈಟ್ ಅನ್ನು ಬಳಕೆ ಮಾಡೋದು ಕೂಡ ಇಲ್ಲಿ ಪತ್ತೆ ಆಗಿದೆ. ಇದ್ರ ಬಗ್ಗೆ ಕೂಡ ತನಿಖೆ ಆಗಬೇಕು ಅಂತ ಹೇಳಿ ಕೂಡ ಈ ಒಂದು ರಿಮೈಂಡ್ ಅಪ್ಲಿಕೇಶನ್ ಹೇಳಿದ್ದಾರೆ. ಹೀಗಾಗಿ ಈಗ ಕೋರ್ಟ್ ಈಗ ಏನು ಎಲ್ಲರನ್ನೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು ಕೂಡ ಕೆಲವರನ್ನ ಮತ್ತೊಂದು ಜೈಲಿಗೆ ಶಿಫ್ಟ್ ಮಾಡಿದೆ. ಹೀಗಾಗಿ ಈ ಕೇಸ್ನಲ್ಲಿ ಬಹಳಷ್ಟು ಅಂಶಗಳು ಪತ್ತೆ ಆಗಿರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಜೊತೆಗೆ ಈ ಕೇಸ್ನಲ್ಲಿ ಆರೋಪಿಗಳಿಗೂ ಜೀವ ಬೆದರಿಕೆ ಇದೆ, ಅದೇ ರೀತಿ ಸಾಕ್ಷಿಗಳಿಗೂ ಜೀವ ಬೆದರಿಕೆ ಇದೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಧನ್ಯವಾದ ರಮೇಶ್. ಇದು ಸುರಕ್ಷತೆ ದೃಷ್ಟಿಯಿಂದ ಈಗ ಒಂದಷ್ಟು ಅಪ್ಡೇಟ್ ಅನ್ನು ಕೂಡ ನಿಮಗೆ ನೀಡ್ತಾ ಇದ್ವಿ. ಪ್ರಕರಣದ ಆರೋಪಿಗಳಿಗೆ ಉಳಿದ ಆರೋಪಿಗಳಿಂದ ಬೆದರಿಕೆ ಕೂಡ ಇರುವಂತಹ ಸಾಧ್ಯತೆ ಇರೋದ್ರಿಂದ ನ್ಯಾಯಾಲಯಕ್ಕೆ ಸಲ್ಲಿಸಿದಂಥ ಮಾಹಿತಿ TV9ಗೆ ಲಭ್ಯ ಆಗಿದೆ. ಪರಪ್ಪನ ಅಗ್ರಹಾರಕ್ಕೆ ದರ್ಶನ್ ಮತ್ತು ಉಳಿದ ಮೂವರನ್ನು ಕೂಡ ಈಗ ಕಳಿಸಲಾಗಿದೆ. ಜೈಲು ಸೇರಿದ್ದಾರೆ ಉಳಿದಂಥ ಮೂವರು, ಒಟ್ಟು 4 ಜನ. ಏಟು ದರ್ಶನ್ ಮೊಬೈಲ್ ಪರಿಶೀಲನೆಗೆ ಕೋರ್ಟ್ ಅನುಮತಿ ಕೂಡ ಕೊಟ್ಟಿದೆ. ಹಾಗೆಯೇ ಉಳಿದಂಥವ್ರು A9 ಧನರಾಜ್, A10 ವಿನಯ್, A14 ಪ್ರದೋಷ್ ಮೊಬೈಲ್ ವಶಕ್ಕೆ ಪಡೆಯಲಾಗಿದೆ. ಸದರಿ ಮೊಬೈಲ್ಗಳನ್ನು ಅನ್ಸೀಲ್ ಮಾಡಿ ಪರಿಶೀಲನೆ ಮಾಡೋದಕ್ಕೆ ಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ. ಇನ್ನು ಕೇಸ್ನ ಸಾಕ್ಷಿದಾರರೇನಿದ್ದಾರೆ ಅವ್ರಿಗೂ ಕೂಡ ಬೆದರಿಕೆ ಬರ್ತಿದೆ ಅಂತ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಆ ಒಂದು ಸ್ಟೇಷನ್ನಲ್ಲೇ ಕಂಪ್ಲೇಂಟ್ಗಳು ಕೂಡ ಕೇಳಿ ಬರ್ತಿವೆ. ದರ್ಶನ್ ಪ್ರಕರಣದಲ್ಲಿ ಕೋರ್ಟ್ಗೆ ಮಾಹಿತಿ ಸಲ್ಲಿಕೆ, ದರ್ಶನ್ ವಿಚಾರವಾಗಿ ಮಾಹಿತಿ ಸಲ್ಲಿಕೆ ಮಾಡಲಾಗಿದೆ. ಕೇಸ್ನ ಸಾಕ್ಷಿದಾರರಿಗೆ ದರ್ಶನ್ ಸಹಚರರಿಂದ ಬೆದರಿಕೆ ಇದೆ ಅನ್ನೋ ವಿಚಾರ ಕೂಡ ಅದರಲ್ಲಿ ಉಲ್ಲೇಖ ಆಗಿದೆ. ಈ ಬಗ್ಗೆ ಅನ್ನಪೂರ್ಣೇಶ್ವರಿ ನಗರಕ್ಕೆ ಅಲ್ಲಿ ಸ್ಟೇಷನ್ಗೆ ಕೇಸ್ ದಾಖಲಾಗಿದೆ. ಅಲ್ಲಿ ಬಂದು ಕೇಸ್ ದಾಖಲು ಮಾಡಿದ್ದಾರೆ. ಪರಪ್ಪನಗರ ಜೈಲು ಸೇರಿದ್ದಾರೆ ದರ್ಶನ್. 13 ವರ್ಷಗಳ ಬಳಿಕ ಮತ್ತೊಮ್ಮೆ ಅದೇ ಪರಪ್ಪನಗರ ಜೈಲಿಗೆ ದರ್ಶನ್ ಹೋಗಿರೋದು. ಅವರ ಪರ ವಕೀಲರು ಕೂಡ ಹೇಳ್ತಾ ಇದ್ರು, ನಾವು ಒಂದಷ್ಟು ಆಕ್ಷೇಪವನ್ನು ಕೂಡ ಸಲ್ಲಿಸಿದ್ದೀವಿ. ಭಾಳ ಮುಖ್ಯವಾಗಿ ಅವರಿಗೆ ರಿಮ್ಯಾಂಡ್ ಪ್ರತಿಯ ಒಂದು ನಕಲನ್ನು ಕೊಡಬೇಕಾಗುತ್ತೆ ಈ ಆರೋಪಿ ಪರ ವಕೀಲರಿಗೆ. ಅದನ್ನು ಕೊಟ್ಟಿಲ್ಲ, ನಮಗೆ ಅದನ್ನು ಸಲ್ಲಿಸಿಲ್ಲ, ರಿಮ್ಯಾಂಡ್ ಅರ್ಜಿಯ ಒಂದು ಕಾಪಿಯನ್ನು. ಹಾಗೆಯೇ ಟೆಕ್ನಿಕಾಲಿಟಿ ಪ್ರೊಸೀಜರಲ್ ಲ್ಯಾಬ್ಸ್ ಕೂಡ ಇದೆ ಅಂತ ಅವರ ಪರವಾಗಿರುವಂಥ ವಕೀಲರು ಈಗ ಹೇಳ್ತಿದ್ದಾರೆ. ಅದನ್ನು ನಾವು ಕೋರ್ಟ್ ಮುಂದೆ ಇಟ್ಟಿದ್ದೀವಿ. ಒಂದು ವೇಳೆ ಅದಕ್ಕೆ ಪುರಸ್ಕಾರ ಸಿಕ್ಕಿದ್ರೆ ಬಂಧನದಿಂದ ಮುಕ್ತಗೊಳಿಸಬಹುದು ಅಂತ ಕೂಡ. ಇದೀಗ ಪರಪ್ಪನಗ್ರಹದಿಂದ ನಮ್ಮ ಪ್ರತಿನಿಧಿ ರಾಚಪ್ಪ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ. ರಾಚಪ್ಪ, ಈಗ ಪರಪ್ಪನಗ್ರಹ ಜೈಲು ಸೇರಿರೋದು ದರ್ಶನ್ ಮತ್ತೆ 2ನೇ ಬಾರಿ 2011ರ ನಂತರ ಈ ಕ್ಷಣದ ಅಪ್ಡೇಟ್ ಅಲ್ಲಿಂದ ಏನಿದೆ ರಾಚಪ್ಪ? ಅವಿನಾಶ್, ಈಗಲೇ ಕಾಮಾಕ್ಷಿಪಾಳ್ಯದಲ್ಲಿ ದಾಖಲಾಗಿದ್ದಂತಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್, ಪ್ರದೋಷ್, ವಿನಯ್ ಸೇರಿ 4ವರನ್ನ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದುಕೊಂಡು ಬಂದಿರುವಂಥದ್ದು. ಇದಕ್ಕಿಂತ ಮುಂಚಿತವಾಗಿ 24ನೇ ACMM ಕೋರ್ಟ್ಗೆ ಏನು ಪೊಲೀಸರು ಹಾಜರುಪಡಿಸಿ ಅವರಿಗೆ ನ್ಯಾಯಾಂಗ ಬಂಧನಕ್ಕೂ ಕೂಡ ನೀಡಿರುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಕೋರ್ಟ್ ಆವರಣದ ಒಳಗಡೆ ಅವರು ಇದ್ದಂತಹ ಅಂದ್ರೆ ನಟ ದರ್ಶನ್ ಸೇರಿದಂತೆ 4ವರು ಇದ್ದಂತಹ ಬಸ್ ಕೂಡ ತಲುಪಿರುವಂಥದ್ದು. ಇಲ್ಲಿ ಜೈಲಿನ ಒಳಭಾಗದಲ್ಲಿ ಎಂಟ್ರಿಯನ್ನ ತೆಗೆದುಕೊಳ್ಳುವಂತ ಪ್ರೊಸೀಜರ್ ಕೂಡ ನಡೆಯುತ್ತೆ. ಅಂದ್ರೆ ಈಗ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯ ಒಂದು ಮರ್ಡರ್ ಕೇಸ್ನಲ್ಲಿ ಇಷ್ಟು ಜನ ಆರೋಪಿಗಳು ಜೈಲಿಗೆ ಬಂದಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ನಮೂದು ಮಾಡ್ಕೋತಾರೆ ಡೈರಿಯಲ್ಲಿ. ಅದಾದ ನಂತರದಲ್ಲಿ ಅವರ ಒಂದು ಮೈ ಮೇಲಿರುವಂತಹ ಒಂದಿಷ್ಟು ಮಚ್ಚೆಗಳಾಗಿರ್ಬೋದು, ಗುರುತುಗಳಾಗಿರ್ಬೋದು, ಏನೇನೆಲ್ಲ ಇದಾವೆ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲವನ್ನ ಕೂಡ ಜೈಲಾಧಿಕಾರಿಗಳು ಡೈರಿನಲ್ಲಿ ಎಂಟ್ರಿಯನ್ನ ಮಾಡ್ಕೋತಾರೆ. ಅದಾದ ನಂತರದಲ್ಲಿ ಅವರು ಯಾವ ಕೇಸಲ್ಲಿದ್ರು, ಅವರ ಹಿನ್ನೆಲೆ ಏನು, ಇದೆಲ್ಲವನ್ನ ಕೂಡ ಮಾಹಿತಿಯನ್ನ ಪಡೆದುಕೊಂಡ ನಂತರದಲ್ಲಿ ಜೈಲಿನ ಒಳಭಾಗದಲ್ಲಿ ಅವರಿಗೆ ಯಾವ ಒಂದು ಬ್ಯಾರಕ್ ನಲ್ಲಿ ಇರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅದರ ಜೊತೆಗೆ ನಮ್ಮ ಪ್ರತಿನಿಧಿ ರಾಚಪ್ಪ ಮಾಹಿತಿಯನ್ನು ನೀಡ್ತಾ ಇದ್ರು. ಪರಪ್ಪನಗ್ರಹದಿಂದ ನಾವು ದೃಶ್ಯಗಳನ್ನು ತೋರಿಸ್ತಾ ಇದೀವಿ. ಬೆದರಿಕೆ ಬಗ್ಗೆ ಕೂಡ ನಾವು ಆಗ್ಲೇ ತಿಳಿಸ್ತಾ ಇದ್ವಿ, ಏನೇನು ಒಂದಷ್ಟು ಥ್ರೆಟ್ ಬರ್ತಾ ಇದೆ. ಅದರ ಜೊತೆಗೆ ಇಲ್ಲಿ ಗಮನಿಸಬಹುದು, ಪರಪ್ಪನಗ್ರಹ ಜೈಲಿನ ಮುಂಭಾಗದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಇಲ್ಲಿ ನೆರೆದಿದ್ರು. ಅವರನ್ನ ಇಲ್ಲಿಂದ ಕಳಿಸುವಂತ ಕೆಲಸವನ್ನ ಕೂಡ ಸದ್ಯಕ್ಕೆ ಪೊಲೀಸರು ಮಾಡಿರುವಂತದ್ದು. ಇದು ಒಂದು ಕಡೆ ಆದ್ರೆ ರಾಚಪ್ಪ ವಿವರಿಸ್ತಾ ಇದ್ರು ಈಗ ಏನೇನು ಆಗ್ತಿದೆ ಅಲ್ಲಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಪರಪ್ಪನಗ್ರಹ ಜೈಲಿಗೆ ಈಗ ಕಳಿಸಿರುವಂಥದ್ದು. ದಾರಿ ಉದ್ದಕ್ಕೂ ಕೂಡ ನಿಮಗೆ ದೃಶ್ಯಗಳನ್ನು ತೋರಿಸ್ತಾ ಇದ್ವಿ. ಇಲ್ಲಿಂದ ACMM ಕೋರ್ಟ್ನಿಂದ ಪರಪ್ಪನಗ್ರಹ ಜೈಲಿನವರೆಗೂ ಕೂಡ. ಜೊತೆಗೆ ಈ ಕೇಸ್ನಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ಅಪ್ಡೇಟ್ ಕೂಡ ತಿಳಿಸ್ತಾ ಇದ್ವಿ. ಈಗ ಪರಪ್ಪನಗ್ರಹ ಜೈಲಿನಿಗೆ ಸೇರಿರುವಂಥದ್ದು ದರ್ಶನ್ ಹಾಗೂ ಉಳಿದಂಥವರು.
ಜೊತೆಗೆ ಇವತ್ತು ಕೋರ್ಟ್ನಲ್ಲಿ ಏನಾಯಿತು ಮಾಹಿತಿಯನ್ನು ಸಲ್ಲಿಕೆ ಮಾಡಲಾಯಿತು ಅದರ ಬಗ್ಗೆ ಕೂಡ ನಾವು ಹೇಳ್ತಾ ಇದ್ವಿ. ಅವರ ಪರ ವಕೀಲರು ಒಂದು ಮಾತನ್ನು ಹೇಳ್ತಾ ಇದ್ರು, ಈ ಬಂಧನ ಮುಕ್ತ ಮಾಡುವಂಥ ಸಂಬಂಧಪಟ್ಟಾಗೆ ನಾವು ಒಂದಷ್ಟು ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದೀವಿ ಅಂತ.